ಆತ್ಮವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಮಗ್ರ ಶಿಕ್ಷಣ ಕರ್ನಾಟಕ ಅಂದರೆ SGFIಯ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಫಾರ್ಮನ್ನು ಆನ್ಲೈನನ್ನು ತುಂಬುವಂತಹ ಏನು ಸೈಟ್ ಇದೆ, ಇದರಲ್ಲಿ ಪ್ರಪ್ರಥಮವಾಗಿ ನಾವು ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅಂದರೆ ಆನ್ಲೈನಲ್ಲಿ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬಬೇಕಾದ್ರೆ ಯಾವ ದಾಖಲೆಗಳನ್ನು ಯಾವ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ತಯಾರಾಗಿ ಸಿದ್ಧರಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಮತ್ತು ಮುಂದಿನ ಹಂತದಲ್ಲಿ ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸ್ಲಿಕ್ಕಿದ್ದೇನೆ. ಆದಮೇಲೆ ಮೊದಲಿಗೆ ನಾವು ಲಾಗಿನ್ ಮಾಡುವಂತಹ ಮೆಥಡನ್ನು ನೋಡೋಣ. ನೀವು ಗೂಗಲಿಗೆ ಹೋಗ್ತೀರಿ, ಗೂಗಲ್ ಸೈಟ್ ಇದೆ, ಸ್ಕ್ರೀನಲ್ಲಿ ನೀವೇನು ಕಾಣ್ತಾ ಇದ್ದೀರಿ. ನಾನು ಗೂಗಲ್ ಸೈಟಿಗೆ ಹೋಗ್ತೇನೆ. ಗೂಗಲ್ ಸೈಟಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂಥೇಳಿ ನೀವು ಟೈಪ್ ಮಾಡಬೇಕು. ಸೊ ಗೂಗಲಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಹೇಳಿ ನೀವು ಟೈಪ್ ಮಾಡ್ತೀರಿ. ಈ ರೀತಿ ಟೈಪ್ ಮಾಡಿದಾಗ ನಿಮಗೆ ಮೊದಲ ಆಪ್ಷನ್ ಏನು ಬರುತ್ತೆ, ಸೊ ಕೆಳಗಡೆ ಆಲ್ ಅಂತ ಇದೆ, ಅದರ ಕೆಳಗಡೆ ನೀವು ಕಾಣ್ತಾ ಇದ್ದೀರಿ ಸಮಗ್ರ ಶಿಕ್ಷಣ ಕರ್ನಾಟಕ ಫಸ್ಟ್ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ತೀರಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ತುಂಬ ಫೋಲ್ಡರ್ಸ್ ರೀತಿಯ ಒಂದು ಆಪ್ಷನ್ಸ್ ಕಾಣ್ತದೆ. ಸೊ ನೀವು ಅದನ್ನು ಡ್ರ್ಯಾಗ್ ಮಾಡಿದರೆ ಕೆಳಗಡೆ ಒಂದು ಆಪ್ಷನ್ ಇದೆ ಸ್ಪೋರ್ಟ್ಸ್ ಲಾಗಿನ್ ಅಂಥೇಳಿ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಆದಮೇಲೆ ಈ ರೀತಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೇಲ್ಭಾಗದಲ್ಲಿ ಎಡಭಾಗದಲ್ಲಿ ಒಂದು ಲಾಗಿನ್ ಅಂಥೇಳಿ ಗ್ರೀನ್ ಕಲರಲ್ಲಿ ಕಾಣ್ತದೆ. ಅದಾದ ಮೇಲೆ ಎಕ್ಸ್ಪ್ಲೋರ್ ಇವೆಂಟ್ಸ್ ಅಂತ ಕಾಣ್ತದೆ. ಸೊ ನಾವು ಇಲ್ಲಿ ಲಾಗಿನ್ ಮಾಡಬೇಕಾದ್ರೆ ಅಂದರೆ ಪೇಜ್ ಒಳಗೆ ಹೋಗಬೇಕಾದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೂರು ಆಪ್ಷನ್ಸನ್ನು ಮೂರನ್ನು ಹಾಕ್ಲಿಕ್ಕಿರುತ್ತೆ. ಒಂದು ಯೂಸರ್ ನೇಮ್ ಇರುತ್ತೆ, ಯೂಸರ್ ನೇಮನ್ನು ಹಾಕ್ತೇನೆ. ಅದಾದ ಮೇಲೆ ಇರುತ್ತೆ ಲಾಗಿನ್ ಪಾಸ್ವರ್ಡ್ ಇರುತ್ತೆ, ಮತ್ತು ಮೂರನೇದು ಇರುತ್ತೆ ಕ್ಯಾಪ್ಚಾ ಅಂತ. ಸೊ ಇಲ್ಲಿ ನಾವು ಹಾಕಬೇಕಾದದ್ದು ಲಾಗಿನ್ನಲ್ಲಿ ನಮ್ಮ ಶಾಲೆಯ UDICE ಕೋಡನ್ನು ನಾವು ಹಾಕಬೇಕು. ಸೊ ಈಗ ನಮ್ಮ ಶಾಲೆಯ UDICE ಕೋಡ್ ಏನಿದೆ ಅದನ್ನು ನಾನು ಹಾಕ್ತೇನೆ. ಕೆಳಗಡೆ ಪಾಸ್ವರ್ಡ್ ಏನಿದೆ ಅದು ನಮ್ಮ ಶಾಲೆ UDICE ಕೋಡೇ ಪಾಸ್ವರ್ಡ್ ಆಗಿರುತ್ತೆ. ಸೊ ಯಾರು ಚೇಂಜ್ ಮಾಡಿದ್ದಾರೆ ಅವರು ಚೇಂಜ್ ಮಾಡಿದಂಥ ಪಾಸ್ವರ್ಡನ್ನು ಹಾಕ್ತೀರಿ. ಇಲ್ಲವಾದಲ್ಲಿ ನಿಮ್ಮ ಶಾಲೆಯ UDICE ಕೋಡ್ ಇದೆ ಅದೇ ಪಾಸ್ವರ್ಡ್ ಆಗಿರುತ್ತೆ. ಸೊ ಅದೇ ಪಾಸ್ವರ್ಡನ್ನು ಕೆಳಗಡೆ ಹಾಕ್ತೀರಿ. ಅದಾದ ಮೇಲೆ ಮೂರನೇದೇನಿರುತ್ತೆ ಕ್ಯಾಪ್ಚಾ ಇರುತ್ತೆ, ಅದು ಏನು ಬರುತ್ತೆ ಅದನ್ನೇ ನೀವು ಅಲ್ಲಿ ನೋಡಿ ಹಾಕ್ತೀರಿ. ಸೊ ನಾನು ಅದನ್ನು ನೋಡಿ ಹಾಕಿದ್ದೇನೆ. ಕೆಳಭಾಗದಲ್ಲಿ ಲಾಗಿನ್ ನೌ ಅಂತ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಆದಮೇಲೆ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಸ್ಕೂಲ್ ಎಜುಕೇಷನ್ ಅಂತ ಇದೆ, SGFIದು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಇದರ ಪೇಜ್ ಓಪನ್ ಆಗುತ್ತೆ. ಮೇಲ್ಗಡೆ ನಿಮ್ಮ ಶಾಲೆ ಹೆಸರು ಕಾಣುತ್ತೆ. ನೀವು ಪ್ರಪ್ರಥಮವಾಗಿ ನೋಡಬೇಕಾದದ್ದು ನಿಮ್ಮ ಶಾಲೆ ಹೌದಾ ಅಲ್ವಾ ಅಂಥೇಳಿ. ಅದಾದ ಮೇಲೆ ಅಲ್ಲಿ UDICE ಕೋಡ್ ಕಾಣುತ್ತೆ. ಸೊ ಅದಾದ ಮೇಲೆ ನಮಗೆ ಇಲ್ಲಿ 6 ಆಪ್ಷನ್ಸ್ಗಳು ಇಲ್ಲಿ ಕಾಣ್ತದೆ. ಅದರ ಕೆಳಗಡೆ ಮತ್ತು ಇದೆ, ಭಾಗದಲ್ಲಿ 6 ಇದೆ, ಮತ್ತೆರಡು 8, ಒಟ್ಟು 8 ಆಪ್ಷನ್ಗಳು ಕಾಣ್ತವೆ. ಮೊದಲಿಗೆ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ, ಎರಡನೇ ಆಪ್ಷನ್ಸ್ ಅಪ್ಲಿಕೇಶನ್, PE ಟೀಚರ್ ಅಂತ ಇದೆ, ರಿವ್ಯೂ ಅಂತ ಇದೆ, ಅದಾದ ಮೇಲೆ ಮೂವ್ ಟು ಕ್ಲಸ್ಟರ್ ಅಂತ ಇದೆ, ಆ್ಯಡ್ ಈವೆಂಟ್ ಇದೆ, ಪ್ರಿಂಟ್ ಆಪ್ಷನ್ ಇದೆ, ಕಾಂಟ್ಯಾಕ್ಟ್ ಅಂತ ಇದೆ, ಸೈನ್ ಔಟ್ ಅಂತ ಇದೆ. ಸೊ ಇಷ್ಟು ಆಪ್ಷನ್ಸ್ಗಳು ನಮಗೆ ಹೋಮ್ ಪೇಜಲ್ಲಿ ಅಂದರೆ ಪ್ರಥಮವಾಗಿ ಲಾಗಿನ್ ಆದ ತಕ್ಷಣ ಕಾಣುವಂಥದ್ದು. ಸೊ ಇಲ್ಲಿ ನಾವು ಮೊದಲಿಗೆ ಇನ್ಸ್ಟ್ರಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಟಾಪಲ್ಲಿರುವಂತಹ ಮಾಹಿತಿಗಳು ಇನ್ಸ್ಟ್ರಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವಿದ್ಯಾರ್ಥಿಯ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾದ ಡಾಕ್ಯುಮೆಂಟ್ಸು ಏನೇನು ಬೇಕು ಅಂದರೆ ನೀವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋ ಪೂರ್ವದಲ್ಲಿ ವಿದ್ಯಾರ್ಥಿ ಯಾವ ಮಾಹಿತಿಗಳನ್ನು ತಯಾರಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತದೆ, ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತದೆ. ನೋಡಿ, ಇನ್ನೂ ಬಹಳ ಮುಖ್ಯವಾದ ಮಾಹಿತಿ ಹೇಳುತ್ತೆ ಅಂದರೆ ಆಲ್ ಫೀಲ್ಡ್ಸ್ ಮಾರ್ಕ್ಡ್ ವಿತ್ ಸ್ಟಾರ್ ಅಂತ ಏನಿದೆ ಅದನ್ನು ಎಲ್ಲರೂ ಕೂಡ ಮ್ಯಾಂಡೇಟರಿಯಾಗಿ ತುಂಬಬೇಕು. ಯೂಸ್ ಬ್ಲಾಕ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್, ಬ್ಲಾಕ್ ಲೆಟರಲ್ಲೇ ಮಾಹಿತಿಗಳನ್ನು ತುಂಬಿ. ಮತ್ತು ದ ಫಾರ್ಮ್ ಮಸ್ಟ್ ಬಿ ಫಿಲ್ಡ್ ಔಟ್ ಇನ್ ಇಂಗ್ಲೀಷ್ ಓನ್ಲಿ. ನೋಡಿ, ಇಲ್ಲಿ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ವಿದ್ಯಾರ್ಥಿಗಳು ಔಟ್ ಆಫ್ ಸ್ಟೇಟ್ ನ್ಯಾಷನಲ್ಸಿಗೆಲ್ಲ ಹೋಗಬೇಕಾದ್ರೆ ನಾವು ಇಂಗ್ಲೀಷ್ ಭಾಷೆಯನ್ನೇ ಯೂಸ್ ಮಾಡಬೇಕಾಗತ್ತೆ. ಆದ್ದರಿಂದಾಗಿ ಆನ್ಲೈನ್ನಲ್ಲಿ ಕನ್ನಡ ಭಾಷೆಯಲ್ಲಿ ತುಂಬಲಿಕ್ಕೆ ಅವಕಾಶ ಇರೋದಿಲ್ಲ, ಇಂಗ್ಲೀಷ್ ಭಾಷೆಯಲ್ಲೇ ನಾವು ಫಾರ್ಮನ್ನು ತುಂಬಬೇಕಾಗತ್ತೆ. ಹಾಗಾದರೆ ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಹಿತಿಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಮೊದಲನೇದಾಗಿ ಇಲ್ಲಿ ಕಾಣ್ತಾ ಇರುವಂಥದ್ದು ನೀವು ಪರ್ಸ್ನಲ್ ಇನ್ಫಾರ್ಮೇಷನ್, ವಿದ್ಯಾರ್ಥಿಯ ಸ್ಯಾಡ್ಸ್ ನಂಬರ್ ನಮಗೆ ಪ್ರಪ್ರಥಮವಾಗಿ ಬೇಕಾಗಿರುವಂಥದ್ದು.
ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಜೊತೆ ಇಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್, ಏಜ್, ಜೆಂಡರ್ ಮತ್ತು ಅದರ್ ಡೀಟೇಲ್ಸ್ ಅಂತ ಹೇಳಿ. ವಿದ್ಯಾರ್ಥಿಯ ಹುಟ್ಟಿದ ದಿನಾಂಕ, ಹುಡುಗನ ಹುಡುಗಿಯ ನಮ್ಗೆ ಗೊತ್ತಿರುತ್ತೆ. ಅದಾದ ಮೇಲೆ ಅವರ ಏಜ್ ನಾವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡುತ್ತೆ. ಬಟ್ ನಮಗೆ ಡೇಟ್ ಆಫ್ ಬರ್ತ್ ಗೊತ್ತಿರಬೇಕು, ಯಾಕಂದರೆ ಅಲ್ಲಿ ಆಟೋಮೆಟಿಕ್ ಫೆಚ್ ಮಾಡಿದಾಗ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಫೆಚ್ ಮಾಡಿದಾಗ ನಾವು ಸ್ಯಾಟ್ಸ್ ನಂಬರ್ ಹಾಕಿ ಅದು ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಬರುತ್ತೆ. ಬಟ್ ಆ ಡೇಟ್ ಆಫ್ ಬರ್ತ್ ಸರಿಯಾಗಿದೆಯಾ, ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನು ಮತ್ತೆ ಸರಿಪಡಿಸಬೇಕಾಗತ್ತೆ. ಸೊ ಅದನ್ನು ಕ್ರಾಸ್ ಚೆಕ್ ಮಾಡಬೇಕಾದ್ರೆ ನಮಗೆ ಡೇಟ್ ಆಫ್ ಬರ್ತ್ ಬೇಕಾಗತ್ತೆ. ನಾವಿಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿ ಫೆಚ್ ಅಂತ ಕೊಟ್ಟಾಗ ವಿದ್ಯಾರ್ಥಿ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ಆಟೋಮೆಟಿಕ್ ಆಗಿ ಬರುತ್ತೆ ಆನ್ಲೈನಲ್ಲಿ. ಬಟ್ ನಮಗೆ ಆ ವಿದ್ಯಾರ್ಥಿ ಹೌದಾ ಅಲ್ವಂತ ಕನ್ಫರ್ಮ್ ಮಾಹಿತಿ ಬೇಕಾದಲ್ಲಿ ನಾವೇನು ಮಾಡಬೇಕಂದ್ರೆ ಆ ವಿದ್ಯಾರ್ಥಿಯ ಉಳಿದ ಮಾಹಿತಿಯನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದಾದ ಮೇಲೆ ಎರಡನೇದು ಅಡ್ರೆಸ್ ಡೀಟೇಲ್ಸ್, ವಿದ್ಯಾರ್ಥಿಯ ಅಡ್ರೆಸ್, ಶಾಲೆಯ ಅಡ್ರೆಸ್, ಓಕೆ, ಅದು ಮಾಹಿತಿ ಬೇಕಾಗುತ್ತೆ. ಮೂರನೇದಾಗಿ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಹೇಳ್ತಾರೆ. ಅಕಾಡೆಮಿಕ್ ಡೀಟೇಲ್ಸಲ್ಲಿ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್, ಅಡ್ಮಿಷನ್ ನಂಬರ್, ಸ್ಯಾಟ್ಸ್ ನಂಬರ್ ಮೊದಲು ನೋಡಿದ್ದೇವೆ. ಅದಾದ ಮೇಲೆ ವಿದ್ಯಾರ್ಥಿಯ ಈಗಿನ ತರಗತಿ, ಹಿಂದಿನ ತರಗತಿ, ಈ ಒಂದು ಮಾಹಿತಿಯನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದಾದ ಮೇಲೆ ನಾಲ್ಕನೇದು ಐಡೆಂಟಿಫಿಕೇಷನ್ ಮಾರ್ಕ್ಸ್ ಆ್ಯಂಡ್ ಸೈಜ್ ಡೀಟೇಲ್ಸ್. ನೋಡಿ, ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಪ್ರತಿಯೊಂದು ಮಗುವಿನ ವೈಯಕ್ತಿಕ ಏನು ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾರ್ಕ್ ಏನಿದೆ ಅದನ್ನು ನಾವು ನೋಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲವಾದಲ್ಲಿ ಒಂದೊಂದು ಮಗುವಿನ ಫಾರ್ಮನ್ನು ನಾವು ತುಂಬಬೇಕಾದ್ರೆ ಅವರನ್ನು ಎದುರುಗಡೆ ನಿಲ್ಲಿಸ್ಕೊಂಡು ಅವರ ಐಡೆಂಟಿಫಿಕೇಷನ್ ಮಾರ್ಕ್ಸನ್ನು ಆನ್ಲೈನಲ್ಲಿ ತುಂಬ್ತಾ ಹೋಗಬೇಕಾಗತ್ತೆ. ಸೊ ಬೆಟರ್ ಏನಂದರೆ ನಾವು ಮೊದಲೇ ಆ ವಿದ್ಯಾರ್ಥಿ ಐಡೆಂಟಿಫಿಕೇಷನ್ ಮಾರ್ಕ್ಸನ್ನು ಬರೆದು ಇಟ್ಕೊಂಡ್ರೆ, ನೋಟ್ ಮಾಡಿ ಇಟ್ಕೊಂಡ್ರೆ ನಾವು ಮನೆಗೂ ಬಂದು ಕೂಡ ಆನ್ಲೈನಲ್ಲಿ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬಬೇಕಾಗತ್ತೆ. ಸೊ ನಮಗೆಲ್ಲರಿಗೂ ಗೊತ್ತಿದೆ, ಹಿಂದಿನ ವರ್ಷ ನಾವು ತುಂಬ ಕಷ್ಟಪಟ್ಟಿದ್ವಿ, ಸರ್ವರ್ ಸ್ವಲ್ಪ ಸ್ಲೋ ಆಯಿತು, ಶಾಲೆಯಲ್ಲಿ ಪ್ರಯತ್ನ ಮಾಡಿದರೂ ಆಗಲಿಲ್ಲ. ಅದಾದ ಮೇಲೆ ಮನೆಯಲ್ಲಿ ಬಂದು ಬೆಳಿಗ್ಗೆ ಎದ್ದುಕೊಂಡು ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ತುಂಬ ಪ್ರಯತ್ನಪಟ್ಟು ವಿದ್ಯಾರ್ಥಿಗಳನ್ನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸೊ ಆದ್ದರಿಂದಾಗಿ ನಾವು ಶಾಲೆಯಲ್ಲಿ ಮಾಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿಯೂ ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ತುಂಬಬೇಕಾಗತ್ತೆ. ಸೊ ಆದ್ದರಿಂದಾಗಿ ನಾವು ಎಲಿಜಿಬಿಲಿಟಿ ಫಾರ್ಮಿಗೆ ಮಾಹಿತಿ ಏನಿದೆ, ವಿದ್ಯಾರ್ಥಿಗಳ ಮಾಹಿತಿ, ಅದರಲ್ಲೂ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಸ್ಯಾಟ್ಸ್ ಮಾಹಿತಿ, ಪರ್ಸನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಮಾಹಿತಿ, ಇದೆಲ್ಲವನ್ನು ಕೂಡ ನಾವು ಮನೆಗೆ ತಗೊಂಡು ಬಂದಿದ್ದರೆ ಮನೆಯಲ್ಲಿ ತುಂಬಲಿಕ್ಕೆ ಈಸಿ ಆಗುತ್ತೆ. ಆದ್ದರಿಂದಾಗಿ ಐಡೆಂಟಿಫಿಕೇಷನ್ ಮಾರ್ಕ್ಸನ್ನು ನಾವು ಬರೆದಿಟ್ಕೊಳ್ಬೇಕು. ಸೈಜ್ ಡೀಟೇಲ್ಸ್ ಅಂತ ಇದೆ, ಯಾವ ಸೈಜ್ ಬೇಕು. ನಮ್ಮ ಟ್ರ್ಯಾಕ್ ಸೂಟ್ ಸೈಜ್ ಬೇಕಾಗತ್ತೆ, ಶೂಸ್ ಸೈಜ್ ಬೇಕಾಗತ್ತೆ. ಶೂಸ್ ಮತ್ತು ನಮ್ಮ ಟ್ರ್ಯಾಕ್ ಸೂಟ್ ಸೈಜನ್ನು ವಿದ್ಯಾರ್ಥಿಯ ಶೂಸ್, ಟ್ರ್ಯಾಕ್ ಸೂಟ್ ಸೈಜ್, ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್, ಈ ಮೂರು ಮಾಹಿತಿಗಳು ನಮಗೆ ಕಾಲಮ್ ನಂಬರ್ 4 ಬರುವಂಥದ್ದು. ಐದನೇದು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಬ್ಯಾಂಕ್ ಡೀಟೇಲ್ಸಲ್ಲಿ ನಮಗೆ ತುಂಬಲಿಕ್ಕಿರುವಂಥದ್ದು 3 ಮಾಹಿತಿ. ಒಂದು ಬ್ಯಾಂಕ್ ಅಕೌಂಟ್ ನಂಬರ್, ಎರಡನೇದು ಬ್ರ್ಯಾಂಚ್ ನಂಬರ್, ಬ್ರ್ಯಾಂಚ್ ನೇಮ್, ಯಾವ ಬ್ರ್ಯಾಂಚು ಎಲ್ಲಿದೆ ಅದು ಬೇಕಾಗುತ್ತೆ. ಮೂರನೇದು ಆ ಒಂದು ಬ್ರ್ಯಾಂಚಿನ ಏನು IFSC ಕೋಡ್ ಏನಿರ್ತದೆ ಆ ಮಾಹಿತಿ ಬೇಕಾಗುತ್ತೆ. ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಅಕೌಂಟ್ ನಂಬರ್, ಅದಾದ ಮೇಲೆ ಬ್ರ್ಯಾಂಚ್ ನೇಮ್, ಅದಾದ ಮೇಲೆ ಮೂರನೇದು ಬೇಕಾಗಿರುವಂಥದ್ದು IFSC ಕೋಡ್. ಇದು 3 ಮಾಹಿತಿ ಬೇಕಾಗತ್ತೆ. ಆರನೇದು ಬೇಕಾಗಿರುವಂಥದ್ದು ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಡೀಟೇಲ್ಸ್. ನೋಡಿ, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಜೂನಿಗೆ ಸ್ಟಾರ್ಟ್ ಆದಾಗಲೇ ವಿದ್ಯಾರ್ಥಿಗಳನ್ನು ಪ್ರಾಕ್ಟೀಸ್ ಮಾಡಿಸಿ ಅವರ ಸೆಲೆಕ್ಷನನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಯಾವ ವಿದ್ಯಾರ್ಥಿಗಳು ಯಾವ ಇವೆಂಟಲ್ಲಿ ಭಾಗವಹಿಸ್ತಾ ಇದ್ದಾರೆ, ಯಾವ ಕೆಟಗರಿಯಲ್ಲಿ ಭಾಗವಹಿಸ್ತಾರೆ, ಎಲ್ಲ ಮಾಹಿತಿ ಇದೆಯಲ್ಲ ನಾವು ಮೊದಲೇ ನೋಟ್ ಮಾಡಿಟ್ಕೊಳ್ಬೇಕು. ಇದನ್ನು ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ಈವೆಂಟ್ಸ್, ಗೇಮ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥ್ಲೆಟಿಕ್ಸ್ ಮತ್ತು ನಾವು ಸ್ಪೋರ್ಟ್ಸ್ ವಿಭಾಗದಲ್ಲಿ ಮೇಲಾಟಗಳ ವಿಭಾಗದಲ್ಲಿ ಒಂದು ವಿದ್ಯಾರ್ಥಿ ಯಾವ ಈವೆಂಟಲ್ಲಿ ಭಾಗವಹಿಸ್ತಾನೆ ಅದನ್ನು ನಾವು ನೋಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಪ್ರಥಮ ಹಂತದಲ್ಲಿ ಗೇಮ್ಸ್ಗಳಾಗುತ್ತೆ. ನಮ್ಮ ಉಡುಪಿ ಜಿಲ್ಲೆ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕೆಲವೊಂದು ಜಿಲ್ಲೆಗಳಲ್ಲಿ ಪ್ರಥಮ ಹಂತದಲ್ಲಿ ಕೇವಲ ಅಥ್ಲೆಟಿಕ್ಸ್ ಗೇಮ್ಸ್ ಮಾತ್ರ ಆಗುತ್ತೆ. ಅದಾದ ಮೇಲೆ ಅಥ್ಲೆಟಿಕ್ಸ್ ಅನ್ನುವಂಥದ್ದು 2ನೇ ಹಂತದಲ್ಲಿ ನಾವು ಮಾಡ್ತೇವೆ. ಸೊ ಅನೇಕ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದ ನನಗೆ ಗೊತ್ತಿರೋ ಪ್ರಕಾರ ಹೆಚ್ಚಿನ ಜಿಲ್ಲೆಗಳಲ್ಲಿ ಅಥ್ಲೆಟಿಕ್ಸ್, ಸ್ಪೋರ್ಟ್ಸ್, ಗೇಮ್ಸ್ ಅಂದರೆ ಕ್ರೀಡಾಕೂಟ ಮತ್ತು ಪಂದ್ಯಾಕೂಟ ಇದೆರಡನ್ನು ಒಟ್ಟಿಗೆ ಮಾಡುವಂತಹ ಪದ್ಧತಿ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸುವಂತಹ ಅಥ್ಲೆಟಿಕ್ ಈವೆಂಟ್ ಏನಿದೆ,
ಕ್ರೀಡಾ ಸ್ಪರ್ಧೆಗಳ ಮಾಹಿತಿ ಏನಿದೆ, ಗೇಮ್ಸ್ ಇವೆಂಟ್ ಏನಿದೆ, ಆ ಎಲ್ಲ ಇವೆಂಟ್ಗಳನ್ನು ಸೆಲೆಕ್ಷನ್ ಮಾಡಿಕೊಂಡು, ಇದೊಂದು ದೊಡ್ಡ ಕಷ್ಟದ ಕೆಲಸ. ಖಂಡಿತವಾಗಿಯೂ ಮಳೆ ಬರ್ತಾ ಇರ್ತದೆ, ಮತ್ತು ಟೈಮ್ ಸಿಗಲ್ಲ. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಎಲ್ಲ ಇವೆಂಟಿಗೆ ಸೆಲೆಕ್ಷನ್ ಮಾಡುವಂಥದ್ದು ಕಷ್ಟಕರವಾಗಿರುತ್ತೆ. ಬಟ್ ಅನಿವಾರ್ಯವಾಗಿ ಯಾವ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ, ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಅಥ್ಲೆಟಿಕ್ಸ್ ಮತ್ತು ಗೇಮ್ಸ್ ಜೊತೆಯಲ್ಲೇ ಆಗುತ್ತೆ, ಅಂಥವರು ಆ ಎಲ್ಲ ಇವೆಂಟನ್ನು ಒಮ್ಮೆಲೆ ತುಂಬಬೇಕಾಗತ್ತೆ. ಅಥ್ಲೆಟಿಕ್ಸ್ ಆದವರು ಹೋದ ವರ್ಷ ಸಮಸ್ಯೆ ಆಯಿತು, ಏನಂದರೆ ಅಥ್ಲೆಟಿಕ್ಸ್ ಮಾಹಿತಿಯನ್ನು ಕೂಡ ಬೇಗ ತುಂಬಬೇಕು, ಕಟ್ ಆಫ್ ಡೇಟನ್ನು ಕೊಟ್ಟಿದ್ದರು. ಸೊ ಅವರು ಕೂಡ, ಅಂದರೆ ಯಾವ ಜಿಲ್ಲೆಗಳಲ್ಲಿ ಅಥ್ಲೆಟಿಕ್ಸ್ ಲೇಟ್ ಆಗುತ್ತೆ, ಅವರು ಕೂಡ ಸಾಧ್ಯವಾದಷ್ಟು ಬೇಗ ತಮ್ಮ ಶಾಲೆಯಲ್ಲಿ ಕ್ರೀಡಾಕೂಟದ ಅಥ್ಲೆಟಿಕ್ ವಿಭಾಗ ಮತ್ತು ಗೇಮ್ಸ್ ವಿಭಾಗ, ಈ ಎಲ್ಲ ವಿಭಾಗದಲ್ಲಿ ಒಂದೊಂದು ವಿದ್ಯಾರ್ಥಿ ಯಾವ ಇವೆಂಟಲ್ಲಿ ಭಾಗವಹಿಸಲಿಕ್ಕಿದ್ದಾನೆ ಅಷ್ಟು ಸ್ಪರ್ಧೆಗಳ ಮಾಹಿತಿಗಳನ್ನು, ಈವೆಂಟ್ಗಳ ಮಾಹಿತಿಯನ್ನು ನಾವು ದಾಖಲೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಸುಲಭವಾಗಿ ಮಾಹಿತಿಯನ್ನು ತುಂಬಲಿಕ್ಕಾಗತ್ತೆ. ಅದಾದ ಮೇಲೆ ಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ಫೋಟೋ ಮತ್ತು ವಿದ್ಯಾರ್ಥಿಯ ಸಹಿ. ವಿದ್ಯಾರ್ಥಿಯ ಫೋಟೋ ಬೇಕು, ವಿದ್ಯಾರ್ಥಿಯ ಸಹಿಯ ಫೋಟೋ ಬೇಕು. ಇದೆರಡು JPEG ಫಾರ್ಮೆಟಲ್ಲಿ ಇರಬೇಕು. ಅಂದರೆ ನಾವು ಮೊಬೈಲಲ್ಲಿ ಫೋಟೋ ತೆಗೆದಾಗ ಯಾವ ಫಾರ್ಮೆಟಲ್ಲಿರುತ್ತೆ ಅದೇ ಫಾರ್ಮೆಟಲ್ಲಿ ನಮಗೆ ಅಪ್ಲೋಡ್ ಮಾಡಲಿಕ್ಕಾಗತ್ತೆ. ಬಟ್ ನಾವು ಕ್ಯಾಮರಾದಲ್ಲಿ ಫೋಟೋ ತೆಗೆದಾಗ 50 KB ಜಾಸ್ತಿ ಇರುತ್ತೆ ಮೊಬೈಲಲ್ಲಿ ತೆಗೆದಾಗ. ಸೊ ಅದನ್ನು ರೆಡ್ಯೂಸ್ ಮಾಡಬೇಕಾಗತ್ತೆ ಅಥವಾ ಕಾಂಪ್ರೆಸ್ ಮಾಡಬೇಕಾಗತ್ತೆ. ಕಾಂಪ್ರೆಸ್ ಮಾಡುವಂತಹ ಅನೇಕ ಏನು ಆನ್ಲೈನ್ ಸೈಟ್ಸ್ ಇದೆ, ನೀವು ಆನ್ಲೈನಲ್ಲಿ ಮಾಡ್ಬೋದು ಅಥವಾ ವ್ಯಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಮಾಡ್ಬೋದು. ಓಕೆ, ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಅದರ ಬಗ್ಗೆಯೂ ಕೂಡ ಈಗಾಗಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದು ನನ್ನ ಸೈಟಲ್ಲಿ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಇಲ್ಲವಾದಲ್ಲಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಫೋಟೋ ಕಾಂಪ್ರೆಸ್ ಮಾಡುವಂಥ ವಿಧಾನವನ್ನು, ನೀವು ಅಲ್ಲಿ ನೋಡಿ ಆ ಫೋಟೋವನ್ನು ಕಾಂಪ್ರೆಸ್ ಮಾಡ್ಬೋದು. ಇಲ್ಲಿ ನೆನ್ಪಿಟ್ಕೊಳ್ಳಿ, ನಮ್ಮ ವಿದ್ಯಾರ್ಥಿಯ ಫೋಟೋ, ವಿದ್ಯಾರ್ಥಿಯ ಸಹಿಯ ಫೋಟೋ, ಇದೆರಡೂ ಫೋಟೋಗಳು JPEG ಫಾರ್ಮೆಟಲ್ಲಿರಬೇಕು ಮತ್ತು 50 KB ಒಳಗಡೆ ಇರಬೇಕು. ಅದಾದ ಮೇಲೆ ನೆಕ್ಸ್ಟು ಇದರಲ್ಲಿ ಒಂದು ಹಾಕಲಿಲ್ಲ, ಆ ಒಂದು ಮಾಹಿತಿ ಬೇಕು. ಏನು? ಕ್ಯಾನ್ ಯು ಗೆಸ್? ಎಸ್, ಡಿಕ್ಲರೇಷನ್ ಫಾರ್ಮ್ ಬೇಕು. ಡಿಕ್ಲರೇಷನ್ ಫಾರ್ಮ್ ಯಾವ ರೀತಿ ಇರುತ್ತೆ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ, ಒಂದು ರಫ್ ಫಾರ್ಮೇಟ್. ಓಕೆ, ಆ ಫಾರ್ಮೇಟನ್ನು ನಾವು ಪ್ರಿಂಟ್ ತೆಗೆದು ವಿದ್ಯಾರ್ಥಿಗಳ ಸಹಿ ಮತ್ತು ವಿದ್ಯಾರ್ಥಿಯ ಪೋಷಕರ ಸಹಿ, ಅವರ ವಿಳಾಸ, ಎಲ್ಲ ಮಾಹಿತಿಗಳನ್ನು ನಾವು ಅದರಲ್ಲಿ ತುಂಬಬೇಕಾಗತ್ತೆ. ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದನ್ನು ಕೂಡ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡುವ ಪೂರ್ವದಲ್ಲಿ, ಅಂದರೆ ಕೊನೆಯ ಹಂತವಾಗಿ ಡಿಕ್ಲರೇಷನ್ ಫಾರ್ಮನ್ನು ತುಂಬಿದಾಗ ನಮ್ಮ ಫಾರ್ಮೆಟ್ ಇದು ಸಬ್ಮಿಟ್ ಆಗುತ್ತೆ. ಸೊ ಇದಿಷ್ಟು ಮಾಹಿತಿಗಳನ್ನು ನಾವು ತಯಾರಾಗಿ ಇಟ್ಕೊಂಡ್ರೆ ನಾವು ಹಂತವಾಗಿ, ಅಂದರೆ ವಿದ್ಯಾರ್ಥಿಗಳ ಮಾಹಿತಿಯನ್ನು ತುಂಬ್ತಾ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ನಾವು ಈ ವಿದ್ಯಾರ್ಥಿಗಳ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡುವ ಪೂರ್ವದಲ್ಲಿ ಸಿದ್ಧವಾಗಿ ಇಟ್ಕೊಳ್ಬೇಕಾದಂತಹ ಡಾಕ್ಯುಮೆಂಟ್. ನನ್ನ ಮುಂದಿನ ವಿಡಿಯೋ ಬರುತ್ತೆ, ಆ ವಿಡಿಯೋದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಯಾವ ರೀತಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಆನ್ಲೈನಲ್ಲಿ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ತುಂಬ ಸರಳವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.